ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಲೈಫ್ ಟುಡೇ ಚಿತ್ರದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋ ಮೂಲಕ ತೆರೆ ಬರೋಕ್ಕೆ ಸಿದ್ಧ ಇದೆ ಲೈಫ್ ಟುಡೇ. ಸೊ ಅದರಲ್ಲಿ ಇವರು ಕೂಡ ಒಂದು ಪಾತ್ರ ಮಾಡಿದ್ದಾರೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾಜಿ ಬಿಗ್ ಬಾಸ್ ಸ್ಪರ್ಧಿ, ಅದ್ಭುತ ನಟ, ಕಳನಟ ಕಾಕ್ರೋಚ್ ಸುದಿ ಅವರಿದ್ದಾರೆ. ಅವ್ರನ್ನ ನಮಸ್ತೆ ಕಾಕ್ರೋಚ್ ಅವರೇ. ಸೊ ಸಾಕಷ್ಟು ಇಂಟ್ರೂ ಕೂಡ ಅಲ್ಲೇ ಸುಸ್ತಾಗಿದ್ದೀರಾ. ಇನ್ನೊಂದೇನಂತಂದರೆ ಲೈಫ್ ಟುಡೇ ಒಂದು ಸಾಂಗೆಲ್ಲ ನೋಡಿದ್ವಿ, ಅದ್ಭುತವಾಗಿತ್ತು. ಸೊ ಈ ಚಿತ್ರದ ಬಗ್ಗೆ ಹೇಳೋದಾದ್ರೆ ಸರ್, ಅದೇ ನಮ್ಮ ನಿರ್ದೇಶಕರು ಕಾಂತಣ್ಣ ಅವರು. ಇದು ಕತೆ ನಮ್ಮ ಹೀರೋ ಕಿರಣ್ ಸರೇ ಮಾಡಿರೋದು. ತುಂಬ ಒಳ್ಳೆ ಕಂಟೆಂಟ್ ಇದೆ, ಇದರಲ್ಲಿ ಒಳ್ಳೆ ವಿಚಾರಗಳಿದೆ. ನಾವು ನೆಗೆಟಿವ್ ಶೇಡಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಮೇ ಬಿ ಜೂನ್ ಜುಲೈಯಲ್ಲಿ ಪ್ಲ್ಯಾನ್ ಮಾಡ್ತಿದ್ದಾರೆ ಅನಿಸುತ್ತೆ. ಈಗ ಟ್ರೈಲರ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನನಗೂ ನಿಮ್ಮಷ್ಟೇ ಕಾತರ ಇದೆ. ಟ್ರೈಲರ್ ಟ್ರೈಲರ್ ಬಂದಾಗ ನಮ್ಮ ಪಾತ್ರ, ನಮ್ಮ ಕೆಲಸನೂ ಕಾಣುತ್ತೆ ಸ್ಕ್ರೀನ್ ಮೇಲೆ. ಸೊ ನಾನು ಟ್ರೈಲರ್ ವೇಟಿಂಗ್, ನೋಡೋಣ ಮಿಕ್ಕಿದ ಜನ ಹೆಂಗೆ ತೊಗೋತಾರೆ. ಟ್ರೈಲರ್ ಬರೋ ತನಕ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದೀರಾ. ಸೊ ಏನಾದರೂ ಒಂದು ಹಿಂಟ್ ಕೊಡ್ತೀರಾ ನಿಮ್ಮ ಪಾತ್ರದ ಬಗ್ಗೆ ಆಗಿರ್ಬೋದು, ಸಿನಿಮಾದ ಬಗ್ಗೆ ಆಗಿರ್ಬೋದು? ಅದೇ ನಾನು ಹೇಳ್ದೆ, ಒಂದು ನೆಗೆಟಿವ್ ಶೇಡಲ್ಲಿ ಮಾಡಿದ್ದೀನಿ, ಒಂದು ವಿಲನ್ ಪಾತ್ರ ಮಾಡಿದ್ದೀನಿ. ಮಿಕ್ಕಿದಂಗೆ ಹೇಳಂಗಿಲ್ಲಲ್ಲ, ಟ್ರೈಲರ್ ಬರಲಿ. ಕಾಕ್ರೋಚ್ ಸುದಿ ಅವರು ಅಂದರೆ ಒಂದು ಪಂಚಿಂಗ್ ಡೈಲಾಗು, ಕೌಂಟ್ರು ಅಟ್ಯಾಕು, ಈ ಥರ ಒಂದು ಪರ್ಸನಾಲಿಟಿ ಕಾಕ್ರೋಚ್ ಸುದಿ ಅವ್ರದ್ದು. ಇತ್ತೀಚೆಗೆ ಯಾಕೋ ಕಾಕ್ರೋಚ್ ಸುದಿ ಅವರು ಅಂದರೆ ಆಫ್ ಸ್ಕ್ರೀನ್ ಆಗಿರ್ಬೋದು, ಆನ್ ಸ್ಕ್ರೀನ್ ಆಗಿರ್ಬೋದು ಸ್ವಲ್ಪ ಕಡಿಮೆ ಆಗಿದೆ. ಅವರ ಡೈಲಾಗ್ ಆಗಿರ್ಬೋದು, ಅವ್ರು ಕಾಣಿಸ್ಕೊಳ್ಳೋದಾಗಿರ್ಬೋದು ಕಡಿಮೆ ಆಗಿದೆ ಅಂತ ಒಂದು ಮಾತು ಬರ್ತಿದೆ. ಸೊ ಇದು ನಿಜಾನ ಅಂತ? ಇಲ್ಲ ಸರ್, ಹಂಗೇನಿಲ್ಲ. ನಾನು ಯಾವಾಗಲೇ ಸಿಕ್ಕಿದ್ರು ಅಥವಾ ಅದೇ ಈ ಥರದ್ದು ಇಂಟರ್ವ್ಯೂ ಮಾಡಿದ್ರು ಸಿನಿಮಾ ರಿಲೀಸ್ ಟೈಮಲ್ಲಿ ಅಷ್ಟೇ ಮಾಡಿರೋದು, ಸಿನಿಮಾ ಪ್ರಮೋಷನ್ ಟೈಮಲ್ಲೇ. ಈಗ ಇದು ಬಿಟ್ಟು ಇನ್ನೊಂದು 2-3 ಸಿನಿಮಾಗಳು ರಿಲೀಸ್ಗಿದೆ. ಅದ್ರ ಪ್ರಮೋಷನ್ ಸ್ಟಾರ್ಟ್ ಆದಾಗ ಆಬ್ವಿಯಸ್ಲಿ ಬಂದೇ ಬರ್ತೀನಿ. ಅದು ಬಿಟ್ಟು ನಾನು ಸುಮ್ಮನೆ ಮಾತಾಡ್ಕೊಂಡು ಏನು ಮಾಡೋದಿರುತ್ತೆ. ಕೆಲಸ ಮಾಡಿದಾಗ ಕೆಲಸದ ಬಗ್ಗೆ ಕೇಳ್ತೀರಾ, ಮಾಡ್ತೀನಿ. ಆಮೇಲೆ ಡೈಲಾಗ್ಸು ಸಿನಿಮಾಲಿ ಏನು ಬರೆದಿರ್ತಾರೆ ಅದನ್ನು ನಾವು ಕೆಲಸ ಮಾಡ್ತೀವಿ. ಸೊ ಅದು ಸಿನಿಮಾಗಳು ರಿಲೀಸ್ ಆಗಬೇಕು. ಹಾಗೆ ಅದು ಹಿಟ್ಟಾದಾಗ ಅಥವಾ ಆ ಲೈನ್ಗಳು ವೈರಲ್ ಆದಾಗ ಅದು ಆಗುತ್ತೆ. ಕೆಲಸಗಳು ಮಾಡಿದ್ದೀನಿ, ಇದರಲ್ಲೂ ಇದೆ, ನೋಡೋಣ ಹೇಗಾಗುತ್ತೆ. ಸೊ ಏನಂತಂದರೆ ಇತ್ತೀಚೆಗೆ ನೀವು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಅನ್ನೋದಕ್ಕೆ ಈ ಕ್ವಶನ್ ಕೇಳ್ತಾ ಇದ್ದೀನಿ. ಬಿಗ್ ಬಾಸ್ಗೆ ಬಂದ ನಂತರ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಆಗಿದೆ ಅಂತ? ಅದೇ ಒಂದು 10 kg ಡೌನ್ ಆಗಿದೆ. ಹೋಗೋಕ್ಕೆ ಮುಂಚೆ ಒಂದು 10 kg ಜಾಸ್ತಿ ಇದ್ದೆ, ಬರೋ ಹೊತ್ತಿಗೆ 10 kg ಡೌನ್ ಆಗಿದೆ. ಅದೊಂದೇ ಚೇಂಜಸ್ಸು, ಇನ್ನೇನಿಲ್ಲ. ನನಗೆಲ್ಲ ಕೆಲಸ ಹೆಂಗೋ ಹಂಗೆ ಅದೊಂದು ಕೆಲಸ ಮುಗಿಸ್ದೇ ಬಂದೆ. ಈ ಪ್ರಶ್ನೆ ಏನು ಕೇಳಿದೆ ಅಂತಂದರೆ, ಬಿಗ್ ಬಾಸಿಂದ ಹೋಗಿ ಬಂದಂಥ ಅಂದರೆ ಕೆಲವು ಸೀಸನ್ನ ಕೆಲವು ಸ್ಪರ್ಧಿಗಳು ಏನು ಹೇಳ್ತಾರೆ ಅಂದರೆ, ಬಿಗ್ ಬಾಸಿಗೆ ಹೋಗಿ ಬಂದಮೇಲೆ ನಮ್ಮ ವ್ಯಾಲ್ಯೂ, ನಮ್ಮ ಬೇರೆ ಥರ ಎಲ್ಲ ಕಮ್ಮಿ ಆಯಿತು, ಬಿಗ್ ಬಾಸ್ಗೆ ಹೋದರೆ ಎಲ್ಲರೂ ಜಾಸ್ತಿ ಆಗುತ್ತೆ ಅಂದ್ಕೊಂಡ್ರೆ. ಸೊ ನಮ್ಮ ವ್ಯಾಲ್ಯೂ ಆಗಿರ್ಬೋದು, ರೆಮ್ಯುನರೇಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಡೌನ್ ಆಯಿತು ಅಂತ ಒಂದು ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಸರ್, ನನಗೆ ಗೊತ್ತಿಲ್ಲ. ನಾನು ಆ ಥರದ್ದೆಲ್ಲ ಯಾವತ್ತೂ ಏನೂ ಹೇಳಲ್ಲ ಸರ್. ನಾವೀಗ ಒಂದು ಸಿನಿಮಾ ಮಾಡಿದಾಗ ಅಲ್ಲಿ ಕೆಲಸ ಮಾಡಿರ್ತೀವಿ, ಸಂಬಳ ಕೊಟ್ಟಿರ್ತಾರೆ, ಊಟ ಕೊಟ್ಟಿರ್ತಾರೆ, ಅದು ಹಿಟ್ಟಾದಾಗ ಹೆಸ್ರುಗಳು ತಂದು ಕೊಟ್ಟಿರ್ತಾರೆ. ಹಂಗಾಗಿ ಹಂಗೆ ಹೇಳೋಕ್ಕಾಗುತ್ತೆ? ಆ ಥರದ್ದೆಲ್ಲ ನಾನು ನನಗೆ ಗೊತ್ತಿಲ್ಲ. ನನಗೆ ಆ ಥರದ್ದು ಯಾವ ಅನುಭವನೂ ಆಗಿಲ್ಲ. ನನಗೆ ಅದೊಂದು ಕೆಲಸ, ಒಳ್ಳೆ ಕೆಲಸ ಮಾಡಿದ್ದೀನಿ, ಬಂದಿದ್ದೀನಿ, ಅಷ್ಟೇ ಗೊತ್ತು ಸರ್. ಅದು ವ್ಯಾಲ್ಯೂ ಎಲ್ಲ ಅದು ಗೊತ್ತಿಲ್ಲ ಸರ್ ನನಗೆ, ಆ ವಿಚಾರಗಳೆಲ್ಲ ಗೊತ್ತು. ಸೊ ಸದ್ಯ ಏನಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಸಂಬಂಧ ಇಲ್ಲದಿರೋ ವಿಚಾರದ ಅಂದರೆ ಒಂದು ಅಂಶ ಸೊ ಎಲ್ಲ ಟ್ರೆಂಡಿಂಗ್ ಆಗ್ತಿದೆ. ಸೊ ಆ ಅಂಶದ ಬಗ್ಗೆ ಅಂದರೆ ಬರೀ ನಿಮ್ಮದು ಕಾಕ್ರೋಚ್ ಅಂತ ಇರೋ ಒಂದು ಉದ್ದೇಶದಿಂದ ಸೊ ಇವಾಗ ಏನಾದರೂ ನಿಮ್ಮ ಜೊತೆ ಅದು ತಳುಕು ಹಾಕ್ಕೊಂಡಿದೆ. ಸೊ ನನಗೆ ಗೊತ್ತಾಗ್ತಿದೆ ಅಂದರೆ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಆದರೂ ಇದು ಏನಾದ್ರು ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ ಎಲ್ಲ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ ಸರ್, ನೀವೇ ಈಗ ಹೇಳಿದ್ರಲ್ಲ ನಿಮಗೆ ಸಂಬಂಧ ಇಲ್ಲದಿರೋದು ಅಂತ. ಆದಮೇಲೆ ನಂಗೆ ಸಂಬಂಧ ಇಲ್ಲ. ಅದು ಇಲ್ಲಪ್ಪ, ಆ ಥರದ್ದೇನು ಕೇಳಿಲ್ಲ. ಎಲ್ಲರಿಗೂ ಗೊತ್ತಲ್ಲ. ಈಗ ನಿಮ್ಗೆ ಹೆಂಗೆ ಗೊತ್ತೋ ಇದಕ್ಕೆ ಸಂಬಂಧ ಇಲ್ಲ ಅಂತ, ಹಂಗೆ ಎಲ್ರಿಗೂ ಗೊತ್ತು ಅದಕ್ಕೆ ಸಂಬಂಧ ಇಲ್ಲ ಅಂತ. ಇವ್ರಿಗೂ ಅದಕ್ಕೂ ಇಲ್ಲ ಸರ್, ಇಲ್ಲ. ಹಾಂ. ಸೊ ಇದ್ರ ನಡುವೆ ಇನ್ನೊಂದು ಏನಂತಂದರೆ, ನಮ್ಮ ಅಂದರೆ RCB ಫೈನಲ್ಲಿಗೆ ಎಂಟ್ರಿ ಕೊಟ್ಟಿದೆ. ಸೊ ಭಾನುವಾರ ಫೈನಲ್ ಇದೆ. ಇನ್ನು ಯಾವ ಟೀಮ್ ಬರುತ್ತೆ ಅಂತ ಕನ್ಫರ್ಮ್ ಆಗಿಲ್ಲ. ಸೊ RCB 2ನೇ ಕಪ್ಪು ಗೆಲ್ಲೋದಕ್ಕೆ ನಿಮ್ಮ ಸಪೋರ್ಟ್ ಯಾವ ಥರ ಇರುತ್ತೆ ಅಂತ? ಸರ್, ಯಾವಾಗಲೂ ಖುಷಿ ಇದೆ ಸರ್. ನಾವು ಕನ್ನಡದವರಲ್ವ ಸರ್. RCB ನಮ್ಮ ಕರ್ನಾಟಕದ್ದು, ನಮ್ಮ ಕನ್ನಡದ್ದು. ನಿಮಗೆಲ್ಲ ಏನು ಖುಷಿ ಇದೆ ಅಷ್ಟೇ ಖುಷಿ ಇದೆ ಸರ್ ನನಗೂ. ಗೆಲ್ಲಿ ಸರ್. ಹೋದ ವರ್ಷವೂ ನಾನು ನನ್ನ ಫ್ರೆಂಡ್ ಮನೇಲಿದ್ದೆ ಅನಿಸುತ್ತೆ. ಅದು ಅಂದರೆ ನಾವು ಅವ್ರ ಮನೇಲಿ ಚೆನ್ನಾಗಿದೆ ಅಂತೇಳಿ ಅಲ್ಲಿ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ. ಗೆದ್ದ ಮೇಲೆ ನಾನು ಬಸವೇಶ್ವರ ನಗರದಿಂದ ನನ್ನ ಮನೆ ನಾಗರಬಾವಿಗೆ ಬರೋ ಹೊತ್ತಿಗೆ 2 hours ಮೇಲೆ ಆಗೋಯ್ತು. ಅಂದರೆ ಅಷ್ಟು ಸಂಭ್ರಮ, ಏನು ಹಬ್ಬನ ನ್ಯೂ ಇಯರ್ ಅದಕ್ಕಿಂತ ಹತ್ರಷ್ಟು ಜೋರಾಗಿತ್ತು. ತುಂಬ ಖುಷಿಪಟ್ಟೆ ಅವತ್ತು ರಾತ್ರಿ ಎಲ್ಲ ನಾನು. ಇವಾಗಲೂ ಅದೇ ಖುಷಿ ಇದೆ. ಗೆದ್ದರೆ ಅಷ್ಟೇ ಖುಷಿ ಆಗುತ್ತೆ ಸರ್, ಖುಷಿ ಇದೆ ಸರ್. ಸದ್ಯ ಒಂದು ಕಡೆ ಸಿನಿಮಾ, ಒಂದೊಂದು ಕಡೆ ರಿಯಾಲಿಟಿ ಶೋ ಕೂಡ ಮಾಡ್ಕೊಂಬಂದ್ರಿ ಬಿಗ್ ಬಾಸು. ಸೊ ಈಗ ಸಿನಿಮಾದಲ್ಲಿ ಎಲ್ಲ ಬ್ಯುಸಿಯಾಗಿದ್ದೀರಾ. ಕಾಕ್ರೋಚ್ ಅವರ ಮುಂದಿನ ಪ್ರಾಜೆಕ್ಟ್ಗಳು ಏನೇನಿದೆ ಅಂತ? ಸರ್, ಅದೇ ಕೆಲಸಗಳು ಮಾಡ್ತಿದ್ದೀನಿ. ಈಗ ತುಂಬ ಸಿನಿಮಾಗಳು ರಿಲೀಸ್ ಆಗೋದಿದೆ, ಮತ್ತು ಇನ್ನೊಂದಷ್ಟು ಕೆಲಸ ಮಾಡ್ತಿರೋದು ಇದೆ. ಈಗ ನಾನು ಲೈಫ್ ಟುಡೇ ಇಲ್ಲಿ ನಿಂತ್ಕೊಂಡು ಅದ್ರ ಬಗ್ಗೆ ಮಾತಾಡೋದು ಬೇಡ, ಆ ದಿನಗಳಲ್ಲಿ ಅದ್ರ ಬಗ್ಗೆ ಮಾತಾಡೋಣ. ಈಗ ಅದೇ ಲೈಫ್ ಟುಡೇ ಟ್ರೈಲರು ರಿಲೀಸಿಗೆ ವೆಯ್ಟ್ ಮಾಡ್ತಿದ್ದೀನಿ ಸರ್. ಸೊ ಲೈಫ್ ಟುಡೇ
ಇಲ್ಲಿ ಯಾವ ಥರ ಕಥಾ ಹಂದರ ಇರುತ್ತೆ ಅಂತ, ಯಾಕೆಂದರೆ ಸಾಕಷ್ಟು ಜನ ಇವಾಗ ನೋಡ್ತಾ ಇದ್ದಾರೆ ಸ್ಯಾಂಡಲ್ವುಡ್ಗೆ ವಿಭಿನ್ನ ಕಥೆಗಳು ಬರ್ತಿದೆ, ಕ್ರೈಮು, ಹಾರಾರು, ಲವ್ ಸ್ಟೋರಿ ಈ ಥರ ಅಂತ. ಸೊ ಲೈಫ್ ಟುಡೇ ಈಗಿನ ಯುವ ಅಂದರೆ ಜೆನ್ಸಿ ಏನು ಹೇಳ್ತಾರೆ, ಜೆನ್ಸಿ ಜನ್ರೇಷನ್ಗೆ ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಅಂದರೆ ಸರ್ ಇದೊಂದು ಲವ್ ಸ್ಟೋರಿನೇ ಇದು. ಖಂಡಿತ ಅದೇ ಇವತ್ತಿನ ನೀವು ಹೇಳ್ದಂಗೆ ಜೆನ್ಸಿಗಳು ನೋಡಬೇಕಾದಂಥದ್ದು. ಬಿಕಾಸ್ ಲವ್ಗೆ ಅದರ ತಾಕತ್ತೇನು, ಲವ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ಸ್ಟ್ರಾಂಗಾಗಿ ಇಟ್ಕೊಂಡು ಮಾಡಿದಂಥ ಕತೆ ಇದು. ನೋಡೋಣ ಅವ್ರು ಹೆಂಗೆ ತೊಗೋತಾರೆ, ಅಥವಾ ಇವತ್ತಿನ ಲವರ್ಸ್ಗಳಿಗೆ ಇದು ಕನೆಕ್ಟ್ ಆಗುತ್ತಾ, ಇದೇ ಸರಿ ಅಲ್ವಾ, ಲವ್ ಅಂದರೆ ಹಿಂಗಲ್ವಾ ಅನ್ನೋ ಅಷ್ಟು ಸೀರಿಯಸ್ ಆಗಿ ಬರೆದಿರೋಂಥ ಕತೆ. ನೋಡೋಣ ಸರ್, ಇನ್ನು ಜನ ಹೆಂಗೆ ತೊಗೋತಾರೆ ಅದನ್ನು. ಸೊ ಈ ಪ್ರಶ್ನೆ ಏನಕ್ಕೆ ಅಂತಂದರೆ ಹೀರೋ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಕಿರಣ್ ಅವರು. ಸೊ ನಾನು ಎಲ್ಲರ ಥರ ಅಂದರೆ 100ರಲ್ಲಿ ಒಂದಲ್ಲ, ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು, ಪಕ್ಕ ಸ್ಟ್ರಾಟಜಿ ಮಾಡ್ಕೊಂಡು, ಯಾವ ಥರ ಕನ್ನಡ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳಿದ್ರು. ಸೊ ಆ ಥರ ಇದೆಯಾ ಸಿನಿಮಾ ಅಂತ, ಯಾಕಂದ್ರೆ ನೀವು ಚಿತ್ರತಂಡದ ಭಾಗ ಆಗಿ ಕೇಳ್ತಾ ಇದ್ದೀನಿ. ಸರ್ ಖಂಡಿತ. ಅಂದರೆ ಈಗ ನಾವು ನಮ್ಮ ಪಾತ್ರ ಎಷ್ಟಿದೆಯೋ ಅಷ್ಟು ಮಾತ್ರ ಮಾಡಿರ್ತೀವಿ, ಹಂಗಾಗಿ ಪೂರ್ತಿ ಶೆಡ್ಯೂಲ್ಗಳು ನಮ್ಗೆ ಗೊತ್ತಿರಲ್ಲ. ಅವ್ರು ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾರೆ ಅಂದರೆ ಅಷ್ಟೊಂದು ಕಾನ್ಫಿಡೆಂಟಾಗೆ ಮಾಡಿದ್ದಾರೆ ಅನ್ಸೋದಕ್ಕೆ, ಮಾಡಿರ್ತಾರೆ ಕೂಡ, ಅದಕ್ಕೆ ಆ ಕಾನ್ಫಿಡೆನ್ಸಲ್ಲಿ ಹೇಳ್ತಿದ್ದಾರೆ. ಖಂಡಿತ ಹಂಗೆ ಆಗಲಿ ಬಿಡಿ, ಗೆದ್ದಾಗ ಎಲ್ಲರಿಗೂ ಖುಷಿನೇ ಅಲ್ವಾ. ಏನು ಕಾನ್ಫಿಡೆಂಟಾಗಿ ಬಂದು ಎಷ್ಟು ಕಾನ್ಫಿಡೆಂಟಾಗಿ ಹೊಡೆದ್ರಪ್ಪ ಅಂತ, ಹಾಗೆ ಆಗಲಿ. ಹಾಂ ಸರ್. ಸೊ ಆದರೂ ಒಂದು ಪ್ರಶ್ನೆ ಕೇಳಲೇಬೇಕು. ಪ್ರಾರಂಭದಲ್ಲೇ ಹೇಳಿದ್ರಿ ನನಗೆ ಪಾಲಿಟಿಕ್ಸ್ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತ, ಆದರೂ ಕೇಳ್ತಾ ಇದ್ದೀನಿ. ಅಲ್ಲ, ಇಂಟ್ರೆಸ್ಟ್ ಇಲ್ಲ ಅಲ್ಲ, ನನಗೆ ಗೊತ್ತಿಲ್ಲ ಅಂತ. ಆದರೂ ಕೇಳ್ತಾ ಇದ್ದೀನಿ. ಸೊ ಇವಾಗ ರಾಜ್ಯದಲ್ಲಿ ಒಂದು CM ಬದಲಾವಣೆ ಇದೆ, ಅಂದರೆ ಒಂದೇ ಪಕ್ಷದ ಒಂದು CM ಬದಲಾವಣೆ ಇದೆ. ಸೊ ಇದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ ಏನು ಹೇಳ್ತೀರ? ಆಗಲಿ ಸರ್, ಒಳ್ಳೇದು. ಏನೇನಾಗುತ್ತೋ ಆಗಲಿ, ಒಳ್ಳೇದೇ ಅಲ್ವಾ. ದೊಡ್ಡವರು ಗೊತ್ತಿರುತ್ತೆ, ಅವ್ರು ಅಷ್ಟೆಲ್ಲ ಗೊತ್ತಿಲ್ಲದೆ ಮಾಡ್ತಾರೆ, ಮಾಡಲಿ ಅಷ್ಟೇ. ನನಗೆ ಗೊತ್ತಿಲ್ಲ ರಾಜಕೀಯದ ಬಗ್ಗೆ ಎಲ್ಲ, ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಆಗಲಿ, ಏನಾಗುತ್ತೆ ಅಂತ, ಒಳ್ಳೇದೇ. ಸೊ ಇದು ಒಂದು ಪ್ರಶ್ನೆ, ನನ್ನ ಒಂದು ಪ್ರಶ್ನೆ, ಕಾಕ್ರೋಚ್ ಸುದ್ದಿ ಅವರಿಗೆ ಏನಾದರೂ ಈಗ ಬರ್ತಿರ್ತಕ್ಕಂಥ GB ಎಲೆಕ್ಷನಲ್ಲಿ ಟಿಕೆಟ್ ಕೊಟ್ಟರೆ ನಿಲ್ಲಲ್ವಾ? ಖಂಡಿತ ಇಲ್ಲ ಸರ್. ಯಾಕೆ ಸರ್, ನಾನು ನಂದೇನೋ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿ ಏನೋ ಕೆಲಸ ಮಾಡ್ಕೊಂಡಿದ್ದೀನಿ. ಆಮೇಲೆ ನಮ್ಗೆ ಗೊತ್ತಿಲ್ಲದೆ ಇರೋದು ನಾವು ಮಾಡೋಕ್ಕೆ ಹೋಗ್ಬಾರ್ದಲ್ವ ಸರ್. ನನಗೇನು ಕೆಲಸ ಗೊತ್ತೋ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಿದ್ದೀನಿ, ಇದು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಸರ್. ಕಾಕ್ರೋಚ್ ಸುದ್ದಿ ಅವರು ಒಂದು ಏನು ಹೇಳ್ತಾರೆ, ಅವರು ಕಲೆ, ಪೇಂಟಿಂಗ್ ಕಲೆಯ ಮೂಲಕ ಇಲ್ಲಿವರೆಗೂ ಒಂದು ಅದ್ಭುತ ನಟ, ಹಾಸ್ಯ ನಟಾಗಿ, ಅದು ಕೂಡ ಬಿಗ್ ಬಾಸ್ಗೂ ಕೂಡ ಹೋಗಿದ್ರು, ಅದ್ಭುತವಾಗಿ ಎಲ್ಲ ಒಂದು ಕನ್ನಡಿಗರ ಮನಮಚ್ಚಾಗಿದ್ದೀರಾ. ಸೊ ನಿಮಗೂ ಅಷ್ಟೇ, ನಿಮ್ಮ ಲೈಫ್ ಟುಡೇ ಚಿತ್ರತಂಡಕ್ಕೂ ಅಷ್ಟೇ, ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರ ಹಂಚ್ಕೊಂಡಿದ್ದೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಇದಿಷ್ಟು ಕಾಕ್ರೋಚ್ ಸುದ್ದಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.